ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ ಪ್ರೆಸೆಂಟ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸ್ಯಾಲೆನ್. ಇದೇ ಲಾಸ್ಟ್ ಬಿಗ್ ಬಾಸ್ ಅಪ್ಡೇಟ್ ಅನ್ಸುತ್ತೆ, ಯಾಕಂದರೆ ನಿನ್ನೆ ಫೈನಲ್ ಆಯಿತು. ಸೊ ಯಾರು ಗೆದ್ದಿದ್ದಾರೆ, ಯಾರ ಕೈಗೆ ಕಪ್ ಹೋಯಿತು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಗಿಲ್ಲಿ ಅವ್ರು ಗೆದ್ದಿದ್ದು. ಸೊ ಗಿಲ್ಲಿ ಅವ್ರು ಗೆದ್ದಿದ್ದು ಎಷ್ಟು ಜನ ಸೆಲೆಬ್ರೇಟ್ ಮಾಡಿದ್ದಾರೆ ಅಂದರೆ, ಆ ಬಿಗ್ ಬಾಸ್ ಮನೆ ಹೊರಗಡೆ ನೋಡಬೇಕಿತ್ತು, ಪಟಾಕಿ ಸಿಡಿಸೋದಾಗಿರ್ಬೋದು, ಅಥವಾ ಒಂದು ಅಲ್ಲಿ ಫಸ್ಟ್ ಟೈಮ್ ಅಂದರೆ ಫಾರ್ ದ ಫಸ್ಟ್ ಟೈಮ್ ಅಲ್ಲಿ ಒಂದು ಲಾಠಿ ಚಾರ್ಜ್ ಆಗಿರೋದು. ಬಿಗ್ ಬಾಸ್ ಸ್ಪರ್ಧೆ ಹೊರಗೆ ಬರಬೇಕಾದ್ರೆ ಎಷ್ಟೋ ಜನ ಕಾಯ್ತಾ ಇರೋದು. ಹಾಗಾಗಿ ಇಡೀ ಬಿಗ್ ಬಾಸ್ ಇತಿಹಾಸದಲ್ಲಿ ಆ ಥರ ಒಂದು ಆಗಿರೋದು ನಿನ್ನೆ ಫಸ್ಟ್ ಅನಿಸುತ್ತೆ. ಯಾಕಂದರೆ ಇಲ್ಲಿ ತನಕ ಯಾವತ್ತೂ ಕೂಡ ಲಾಠಿ ಚಾರ್ಜ್ ಆಗಿಲ್ಲ, ಅಥವಾ ಪೊಲೀಸರು ಸ್ವಯಂ ಹೋಗಿ ಅಲ್ಲಿ ದಾರಿಯನ್ನು ಬಿಡೋದಾಗಿರ್ಬೋದು, ಅಥವಾ ಅಲ್ಲಿ ಯಾವ ಥರನೂ ಇಷ್ಟು ರಶ್ ಆಗಿ ಕಾಣಿಸ್ಕೊಂಡಿಲ್ಲ. ಆದರೆ ನಿನ್ನೆ ಬಿಗ್ ಬಾಸಲ್ಲಿ ಗಿಲ್ಲಿ ಅವರು ವಿನ್ ಆದ ತಕ್ಷಣ, ಅಥವಾ ಗಿಲ್ಲಿ ಅವರು ಹೊರಗೆ ಬರ್ತಿದ್ದಾರೆ ಅಂತ ಗೊತ್ತಾದಾಗ ಸಿಕ್ಕಾಪಟ್ಟೆ ಜನರು ಸೇರ್ಕೊಂಡಿದ್ರು. ಬ್ಯಾನರ್ಗಳೇನು, ಕಟ್ಔಟ್ ಏನು, ಅದರಲ್ಲಿ ಮೈನಾಗಿ ಗಿಲ್ಲಿ ಅವ್ರದ್ದು ಕಟ್ಔಟ್ ಓಕೆ, ಎಲ್ಲ ಕಡೆ ನಾವು ನೋಡ್ಕೊಂಡು ಬಂದಿದ್ದೀವಿ. ಆದರೆ ಕಾವ್ಯ ಮತ್ತು ಗಿಲ್ಲಿದು ಸಪ್ರೇಟಾಗಿ ಕಟ್ಔಟ್ ಹಾಕಿದ್ರು. ಸೊ ಅದೊಂಥರ ಸ್ಪೆಷಲ್ ಆಗಿತ್ತು. ಸೊ ಆ ಜೋಡಿ ಬಿಗ್ ಬಾಸ್ ಹೊರಗಡೆ ಸಿಕ್ಕಾಪಟ್ಟೆ ಎಲ್ಲರನ್ನ ಮೋಡಿ ಮಾಡಿದಂತಹ ಜೋಡಿ. ಹಾಗಾಗಿ ಅವರ ಇಬ್ಬರ ಕಟ್ಔಟ್ ಆಗಿರ್ಬೋದು, ಅಥವಾ ಸಾಕಷ್ಟು ಗಿಲ್ಲಿ ಅವ್ರದ್ದೇ ಕಟ್ಔಟ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಗಲ್ಲಿಯಲ್ಲಿ ಈಗ ಗಿಲ್ಲಿ ಹೆಸರು ಕಾಣಿಸ್ತಾ ಇದೆ, ಕೇಳಿ ಬರ್ತಾ ಇದೆ. ಹಾಗಾಗಿ ಗಿಲ್ಲಿಯ ಅಭಿಮಾನಿಗಳಾಗಿರ್ಬೋದು, ಅಥವಾ ಅವರನ್ನು ಇಷ್ಟಪಡೋರಾಗಿರ್ಬೋದು, ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ. ಆಲ್ರೆಡಿ ನಮಗೆ ಹೊರಗಡೆ ಆ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದಾಗಲೇ ನಮ್ಗೆ ಗೊತ್ತಾಗಿತ್ತು ಗಿಲ್ಲಿ ವಿನ್ ಆಗ್ಬೋದು, ಗಿಲ್ಲಿ ಫೈನಲ್ ತನಕ ಬರ್ತಾರೆ ಅನ್ನೋದು. ಆದರೆ ಬಿಗ್ ಬಾಸ್ ಮನೆಯೊಳಗೆ ಅವ್ರಿಗೆ ಅವರ ಆಟ ಹೇಗೆ ಹೋಗ್ತಾ ಇದೆ, ನಾವು ಹೇಗೆ ಕಾಣಿಸ್ಕೊಳ್ತಿದ್ದೀವಿ, ನಮ್ಮನ್ನು ಜನ ಹೇಗೆ ತಗೋತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಬಟ್ ನಮಗೊಂಥರ ಟ್ರೆಂಡ್ ಕ್ರಿಯೇಟ್ ಆದಮೇಲೆ, ಈಗ ಗಿಲ್ಲಿದ್ದೊಂದು ವಿಷಯ ಟ್ರೆಂಡ್ ಕ್ರಿಯೇಟ್ ಆದಮೇಲೆ ಆಲ್ರೆಡಿ 50 ಡೇಸ್ ಆದಮೇಲೂ ಗೊತ್ತಾಗಿತ್ತು ಗಿಲ್ಲಿ ಫೈನಲ್ ತನಕ ಬರ್ತಾರೆ. ಬಟ್ ಗೆಲ್ಲೋದು ಯಾರಂತ ಕನ್ಫ್ಯೂಷನ್ ಇತ್ತು. ಯಾಕಂದರೆ ಅಶ್ವಿನಿ ಅವರು ಸ್ಟ್ರಾಂಗ್ ಇದ್ದರು. ರಕ್ಷಿತ್ ಅವರಂತೂ ನಿನ್ನೆ ಮ್ಯಾಜಿಕಲಿ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ರನ್ನರ್ ಅಪ್ ಆಗಿರೋದು. ಯಾಕಂದರೆ ರಕ್ಷಿತ್ ಅವರು ಏನೂ ಇಲ್ಲದೆ, ಅಂದರೆ ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ, ಒಂದು ರಿಯಾಲಿಟಿ ಶೋಗೆ ಹೋಗದೆ, ಏನೋ ಒಂದು ಕ್ಯಾಮ್ರಾವನ್ನು ಫೇಸ್ ಮಾಡಿದೆ, ತಮ್ಮ ಬ್ಲಾಗ್ ಆಯಿತು, ಅವರಾಯಿತು, ಅವರ ಒಂದು ಜೀವನ ಆಯಿತು ಅಂತ ಇಟ್ಕೊಂಡಿದ್ದ ರಕ್ಷಿತ್ ಅವರನ್ನು ಗುರುತಿಸಿ ಆ ಮನೆಯೊಳಗೆ ಬಿಟ್ಟಿದ್ದಾರೆ. ಸೊ ಅಲ್ಲಿ ಅವರ ಒಂದು ಆಟ ಆಗಿರ್ಬೋದು, ಅವರ ವ್ಯಕ್ತಿತ್ವದಾಗಿರ್ಬೋದು ಜನಗಳಿಗೆ ಇಷ್ಟ ಆಗಿ ರನ್ನರ್ ಅಪ್ ಆಗಿದ್ದಾರೆ. ಸೊ ರಕ್ಷಿತ್ ಅವರು ವಿನ್ ಆಗಿದ್ದು ಕೂಡ ತುಂಬ ಖುಷಿ ಇದೆ. ಈ ದಕ್ಷಿಣ ಕನ್ನಡದಲ್ಲಿ ಆಗಿರ್ಬೋದು, ಅಥವಾ ಮಂಗಳೂರು, ಇಡೀ ಜನರು ಅವರನ್ನು ತುಂಬ ಇಷ್ಟಪಟ್ಟಿದ್ರು. ಈ ಹಿಂದೆ ಟ್ರೋಲ್ ಆದಾಗಲೂ ಅಷ್ಟೇ ಅವರನ್ನು ಬಿಟ್ಟುಕೊಡದೇ ಇರುವಂತಹ ಜನರು ಮತ್ತೆ ಅವರನ್ನು ಕೈ ಹಿಡಿದಿದ್ದಾರೆ. ಈಗ ಕನ್ನಡ ಕಲಿತು ಕನ್ನಡವನ್ನು ಇಷ್ಟಪಟ್ಟಿರೋದ್ರಿಂದ ಕರ್ನಾಟಕದಲ್ಲೂ ರಕ್ಷಿತ್ ಅವರು ವರ್ಲ್ಡ್ ಫೇಮಸ್, ಅಂದರೆ ಕರ್ನಾಟಕದಲ್ಲೂ ತುಂಬ ಫೇಮಸ್ ಆಗಿದ್ದಾರೆ. ಹಾಗಾಗಿ ರಕ್ಷಿತ್ ಅವ್ರಿಗಾಗಿರ್ಬೋದು, ಗಿಲ್ಲಿ ಅವ್ರಿಗಾಗಿರ್ಬೋದು ಸಿಕ್ಕಾಪಟ್ಟೆ ಜನ ಬೆಂಬಲ ಸಿಗ್ತಾ ಇದೆ. ಆಮೇಲೆ ಅವ್ರು ಏನೇ ಒಂದು ಮಾತಾಡಿದ್ರು ಕೂಡ ಅದೊಂದು ಟ್ರೋಲ್ ಆಗೋದಾಗಿರ್ಬೋದು, ಅಥವಾ ಒಳ್ಳೆ ರೀತಿಯಲ್ಲಿ ಅದನ್ನು ತಗೊಳ್ಳೋದಾಗಿರ್ಬೋದು, ಒನ್ ಮ್ಯಾನ್ ಶೋ ಥರ ಗಿಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ರಕ್ಷಿತ್ ಅವರು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಿನ್ನೆ ಸುದೀಪ್ ಅವರ ಎರಡು ಕೈಯಲ್ಲಿ ಅವರಿಬ್ಬರನ್ನ ನೋಡಿ ತುಂಬ ಖುಷಿ ಆಯ್ತು. ಅಂದರೆ ಗಿಲ್ಲಿ ಅವರ ವಂಶದ ಕುಡಿ ಮತ್ತು ಅವರು ಇದ್ದರು. ಸೊ ಹಾಗಾಗಿ ಆ ಒಂದು ವಂಶದ ಕುಡಿಯನ್ನು ಆಮೇಲೆ ಗಿಲ್ಲಿಯವ್ರನ್ನ ನೋಡೋಕ್ಕೆ ಆ ಒಂದು ಸುದೀಪ್ ಅವರ ಎರಡು ಕೈಗಳಲ್ಲಿ ನಿಂತಿದ್ರು. ಸೊ ಹಾಗಾಗಿ ಸಿಕ್ಕಾಪಟ್ಟೆ ನಿನ್ನೆ ಏನು ಫಿನಾಲೆ ಆಗಿತ್ತು, ಫಿನಾಲೆ ವೀಕ್ ಅಥವಾ ಫಿನಾಲೆ ಆ ಒಂದು ದಿನ ಆಗಿರ್ಬೋದು, ಎಲ್ಲರೂ ಕಾತರದಿಂದ ಕಾಯ್ತಿದ್ರು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿತ್ತು ಗಿಲ್ಲಿ ವಿನ್ ಆಗಬಹುದು ಅನ್ನೋದು. ಆದರೆ ಟಫ್ ಕಾಂಪಿಟೇಷನ್ ಇತ್ತು. ಅಲ್ಲಿ ಧನುಷ್ ಅವರಾಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಯಾರು ಗೆಲ್ಬೋದು ಅನ್ನೋದು ಕೂಡ ನಮಗೆ ಒಂದು ಕಡೆ ಗಿಲ್ಲಿ ಅಂತಲೂ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಆಚೀಚೆ ಆಗಿ ಏನಾದರೂ ಅಶ್ವಿನಿ ಅವ್ರಿಗೆ ಗೆಲ್ಬೋದಿತ್ತು, ಅಥವಾ ರಕ್ಷಿತ್ ಅವ್ರು ಏನಾದರೂ ವಿನ್ ಆಗ್ಬೋದಿತ್ತು ಅನ್ನೋದು. ಬಟ್ ರಕ್ಷಿತ್ ಅವರು ಅಲ್ಲಿ ತನಕ ಬಂದಿರೋದು ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಯಾಕಂದರೆ ರಕ್ಷಿತ್ ಅವರು, ನನ್ನ ಪ್ರಕಾರ ಅನಿಸ್ತಿತ್ತು ರಕ್ಷಿತ್ ಅವ್ರು ಏನಾದರೂ ಸೆಕೆಂಡ್ ಬರ್ಬೋದು ಅಂತ ಅನಿಸ್ತಿತ್ತು. ಬಟ್ ಎಲ್ಲೋ ಒಂದು ಕಡೆ ಅವರ ಆಟ ನೋಡಿದಾಗ, ಅಥವಾ ಬೇರೆಯವ್ರಿಗೆ ಅವರ ಮಾತು ಇಷ್ಟ ಆಗದೆ ಇರೋ ಕಾರಣಕ್ಕೆ ಏನಾದರೂ ಥರ್ಡ್ ಅವರು 4th ಪ್ಲೇಸಲ್ಲಿ ಬರ್ಬೋದು ಅಂತ ನನಗೆ ಅನಿಸ್ತಿತ್ತು. ಬಟ್ ಅಲ್ಲಿ ಸೆಕೆಂಡ್ ಅಂದರೆ ರನ್ನರ್ ಅಪ್ ಆಗಿರೋದು ತುಂಬಾ ಖುಷಿ ಇದೆ. ಆಮೇಲೆ ಅಶ್ವಿನಿ ಅವರು ಕೂಡ ಅಷ್ಟೇ ಥರ್ಡ್ ಆಗಿದ್ದಾರೆ. ಸೊ ಅವರನ್ನು ಆ ಒಂದು ಪ್ಲೇಸ್ ನೋಡಿದಾಗ ನಮಗೆ ಲಾಸ್ಟ್ ಸೀಸನ್ ಇದು ಅಂದರೆ ಸಂಗೀತ ಅವರನ್ನು ನೋಡಿದಾಗ ಆಗುತ್ತೆ. ಯಾಕಂದರೆ ಸಂಗೀತ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿದ್ದರು. ಹಾಗಾಗಿ ಅಶ್ವಿನಿ ಅವರು ಕೂಡ ಸೆಕೆಂಡ್ ರನ್ನರ್ ಅಪ್ಪೇ. ಹಾಗಾಗಿ ಅವರನ್ನು ನೋಡಿದಾಗ ನಮಗೆ ಸಂಗೀತ ಅವರನ್ನು ನೋಡಿದಾಗ ಆಗಿತ್ತು. ಇಡೀ ಮನೆಯಲ್ಲಿ ಅಷ್ಟು ಅವರ ಒಂದು ಕ್ರೇಜ್ ಆಗಿರ್ಬೋದು, ಅಥವಾ ಅವರು ಮಾತಾಡೋದಾಗಿರ್ಬೋದು, ಎಲ್ಲೋ ಒಂದು ಕಡೆ ಕೆಲವೊಂದು ವಿಷಯದಲ್ಲಿ ಸುಳ್ಳು ಹೇಳೋದು, ಅಥವಾ ಬೇಕಂತ ಜಗಳವನ್ನು ಕೆದಕಿ ಮಾತಾಡೋದು, ಇದು ಕಾಮನ್ ಆಗಿತ್ತು. ಬಟ್ ಅವರಂಥ ವ್ಯಕ್ತಿತ್ವ ಬಂದಾಗ, ಅಥವಾ ಅವರು ಕನ್ನಡದ ಮೇಲೆ ಇರೋ ಕಾಳಜಿಯನ್ನು ನೋಡಿದಾಗ, ಅಥವಾ ಇನ್ನೊಂದು ವಿಷಯದ ಬಗ್ಗೆ ಏನೇ ತಪ್ಪು ಮಾಡಲಿ ಬಟ್ಟೆ ಹೋಗಿ ಅವ್ರ ಹತ್ರ ಮಾತಾಡ್ಸೋದಾಗಿರ್ಬೋದು, ಆ ತಪ್ಪುಗಳನ್ನು ಅಥವಾ ಆ ಒಂದು ಕೋಪವನ್ನು ಮರೆತು ಹೋಗಿ ಮಾತಾಡ್ಸೋದು, ಇದು ಅಶ್ವಿನಿ ಅವರ ಒಂದು ವ್ಯಕ್ತಿತ್ವ ಆಗಿತ್ತು. ಸೊ ಹಾಗಾಗಿ ಕೆಲವೊಂದು ಕಡೆ ಅವರು ತಪ್ಪು ಮಾಡಿದ್ದಾರೆ, ಅದು ನಾವು ನೋಡಿದ್ದೀವಿ. ಸುದೀಪ್ ಅವರು ಅದಕ್ಕೆ ಮಾತಾಡಿದ್ದಾರೆ. ಆದರೂ ಅದನ್ನೆಲ್ಲ ಮರೆಮಾಚಿ ಈಗ ಮತ್ತೆ ಅವರು ಒಳ್ಳೆ ರೀತಿಯಲ್ಲಿ, ಅಂದರೆ ಈ ಒಂದು ವಾರ ಫಿನಾಲೆ ಇತ್ತಲ್ಲ, ಆ ಒಂದು ವಾರ ಚೆನ್ನಾಗಿ ಆಟ ಆಡ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಮಿಂಗಲಾಗಿ ಸಿಕ್ಕಾಪಟ್ಟೆ ಅಶ್ವಿನಿ ಅವರು 2.0 ಅಂತ ಆವಾಗ ನಮ್ಗೆ ಗೊತ್ತಾಗಿದೆ. ಅದರಿಂದ ಏನು ಹೇಳ್ತಿದ್ರು ಆಗ ಗೊತ್ತಾಗದಿದ್ರು, ಆ ಒಂದು ವಾರ ತುಂಬ ಚೆನ್ನಾಗಿ ಗೊತ್ತಾಗ್ತಿತ್ತು. ಇನ್ನು ಫಿನಾಲೆ ವೇದಿಕೆಯಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್, ಜಾಯ್ಫುಲ್ ಆಗಿತ್ತು. ಡಾಗ್ ಸತೀಶ್ ಅವ್ರನ್ನ ಸುದೀಪ್ ಅವರು ಎಷ್ಟು ರೇಗಿಸಿದ್ರು ಅಂದರೆ, ಅವರ ಹೊರಗಡೆ ಏನೆಲ್ಲ ಟ್ರೆಂಡ್ ಆಗ್ತಿದೆ, ಗಿಲ್ಲಿ ವಿನ್ನಲ್ಲ, ಗಿಲ್ಲಿ ಗೆಲ್ಲಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ರಲ್ಲ. ಸೊ ಆಮೇಲೆ ಮತ್ತೆ ಮಾತನ್ನು ಚೇಂಜ್ ಮಾಡಿದ್ದಾರೆ, ಗಿಲ್ಲಿ ಅವ್ರು ಗೆಲ್ತಾರೆ ಅನ್ನೋದು.
ಗಿಲ್ಲಿ ಏನಾದರೂ ಸೋತ್ರೆ ಅವ್ರು ಇಡೀ ಒಂದು ಪಾರ್ಟಿ ಕೊಡಿಸ್ತೀನಿ ಆ ಥರ ಅಂತ ಹೇಳಿದ್ದಾರೆ. ಮತ್ತು ಅವರ ಪಾರ್ಟಿಗೆ ಗಿಲ್ಲಿನ ಬಿಟ್ಟು ಎಲ್ಲರನ್ನ ಕರಿತೀನಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಸೊ ಈ ವಿಷಯವಾಗಿ ಜಾಸ್ತಿ ಇಲ್ಲಿ ಬಟ್ಟೆ ವಿಷಯವಾಗಿ ಅವರು ಬಟ್ಟೆ ವಿಷಯವಾಗಿ ಏನು ಮಾತಾಡಿದಾರೋ ಸಿಕ್ಕಾಪಟ್ಟೆ ಸುದೀಪ್ ಅವ್ರು ಕಾಲು ಎಳೆದಿದ್ದಾರೆ ಡಾಕ್ಟರ್ ಸತೀಶ್ ಅವರು. ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ನೋಡ್ತಾ ಇದ್ರು, ಏನೂ ಮಾತಾಡಿಲ್ಲ ಡಾಕ್ಟರ್ ಸತೀಶ್ ಅವರು. ಯಾಕಂದ್ರೆ ಅವ್ರದ್ದೊಂದು ಏನೋ ಒಂದು ಟಾಪಿಕ್ ತಗೊಂಡ್ರು ಅಥವಾ ಅವ್ರ ಜೊತೆ ಯಾರಾದರೂ ಹೋದ್ರು ಕೂಡ ಅದು ಸಿಕ್ಕಾಪಟ್ಟೆ ಹೊರಗಡೆ ಟ್ರೆಂಡಿಂಗ್ ಆಗೋದು ಅಥವಾ ವೈರಲ್ ಆಗೋದು ಈ ಥರ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಡಾಕ್ಟರ್ ಸತೀಶ್ ಅವ್ರನ್ನ ಸಿಕ್ಕಾಪಟ್ಟೆ ಕಾಲು ಎಳೆದ್ರು. ಆಮೇಲೆ ರಜತ್ ಅವರಿದ್ರು. ಆಲ್ಮೋಸ್ಟ್ ಸ್ವಲ್ಪ ಜನ ಕಂಟೆಸ್ಟೆಂಟ್ ಇದ್ರು ಅಂತ ಹೇಳ್ಬೋದು. ಯಾಕಂದರೆ ಜಾನ್ವಿ ಅವ್ರು ನಿನ್ನಿರಲಿಲ್ಲ, ಚಂದ್ರಪ್ರಭಾ ಅವರು ಕೂಡ ಬಂದಿರಲಿಲ್ಲ, ಆಮೇಲೆ ಮಂಜು ಭಾಷಿಣಿ ಅವರು ಇರಲಿಲ್ಲ. ಸೊ ಅಶ್ವಿನಿ ಅವರು ಕೂಡ ಇರಲಿಲ್ಲ, ಅಂದರೆ ಅಭಿಷೇಕ್ ಅವ್ರ ಜೊತೆ ಬಂದಿರುವಂಥ ಅಶ್ವಿನಿ ಅವರು ಜಂಟಿಯಾಗಿರುವಂಥ ಪಾರ್ಟ್ನರ್ ಆಗಿದ್ರು, ಅವರು ಕೂಡ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ಸ್ವಲ್ಪ ಜನ ಇದ್ದ ಕಾರಣ ಚೈತ್ರ ಅವರು ಬಂದಿರಲಿಲ್ಲ. ಹಾಗಾಗಿ ಸ್ವಲ್ಪ ಜನ ಅಲ್ಲಿ ಇದ್ದರು. ಅಮಿತ್ ಅವರಾಗಿರ್ಬೋದು, ಕರಿಬಸವಪ್ಪ ಅವರಾಗಿರ್ಬೋದು, ಸ್ಪಂದನ ಅವರಾಗಿರ್ಬೋದು, ರಾಶಿಕಾ, ಸೂರಜ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು. ಬಟ್ ಕೆಲವೊಂದು ಸ್ಪರ್ಧಿಗಳು ಬಂದಿರಲಿಲ್ಲ. ಇನ್ನು ಆ ಒಂದು ಫಿನಾಲೆ ಅನೌನ್ಸ್ಮೆಂಟ್ ಆದಾಗ ಗಿಲ್ಲಿ ಅವ್ರಿಗೆ ನಾವು ಅಂದ್ಕೊಂಡಿದ್ವಿ ಗಿಲ್ಲಿ ಅವ್ರು ವಿನ್ ಆಗೇ ಆಗ್ತಾರೆ. 37 ಕೋಟಿ ಜನರು ಪ್ಲಸ್ 37 ಕೋಟಿಗಿಂತ ಜಾಸ್ತಿ ಓಟ್ ಬಂದಿರುತ್ತೆ. ಯಾಕಂದರೆ ಅವತ್ತು ಸುದೀಪ್ ಅವ್ರು ಹೇಳಿದಾಗ 12 ಗಂಟೆ ತನಕದ, ಅಂದರೆ ನಿನ್ನೆ 10 ಗಂಟೆ ತನಕನೂ ವೋಟಿಂಗ್ ಲೈನ್ ಓಪನ್ ಇತ್ತು. ಸೊ ಹಾಗಾಗಿ ಸೊ ಅವ್ರಿಗೆ ಎಷ್ಟು ಬಂದಿರ್ಬೋದು ಅಂದರೆ 37 ಕೋಟಿಗಿಂತ ಜಾಸ್ತಿನೇ ಬಂದಿರುತ್ತೆ. ಹಾಗಾಗಿ ಆದರೆ ರಕ್ಷಿತವ್ರಿಗೂ ಕೂಡ ಅದಕ್ಕಿಂತ ಕಮ್ಮಿ ಇದೊಂದು ಮಾತು ಹೇಳ್ತಾರೆ ಸುದೀಪ್ ಅವರು. ಸೆಕೆಂಡ್ ಅದಕ್ಕೂ ಕೂಡ ಅಂದರೆ ಯಾರು ರನ್ನರ್ ಅಪ್ ಇದ್ದಾರೆ ಅವ್ರಿಗೂ ಏನು ಅಂತರ ಇಲ್ಲ, ಕಡಿಮೆ ಅಂತರ ಅಷ್ಟೇ ಇರೋದು ಅನ್ನೋದು. ಸೊ ರಕ್ಷಿತ್ ಅವ್ರಿಗೂ ಒಂದು 30 ಕೋಟಿ ಆ ಥರ ಬಂದಿರಬಹುದು ಅನಿಸುತ್ತೆ. ಇನ್ನು ಆ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದ್ದು ಹನುಮಂತ ಅವರ ಸೀಸನಿಂದ 5 ಕೋಟಿ ಅಥವಾ ಅದೇ ಒಂದು ದೊಡ್ಡ ಹಿಸ್ಟ್ರಿ ಆಗಿತ್ತು. ಬಟ್ ಇದು ಅದಕ್ಕಿಂತ ಬಿಗ್ ಹಿಸ್ಟ್ರಿ. ಇದು ಇಡೀ ಬಿಗ್ ಬಾಸ್ ಇತಿಹಾಸದಲ್ಲೇ ಆ ಥರ 37 ಕೋಟಿ ಪ್ಲಸ್ ವೋಟಿಂಗ್ ಯಾರಿಗೂ ಬಂದಿರಲಿಕ್ಕಿಲ್ಲ. ಮುಂದೆ ಬರ್ಬೋದಾ ಅದು ಗೊತ್ತಿಲ್ಲ. ಬಟ್ ಇದೊಂದು ಹಿಸ್ಟ್ರಿ ನೆನಪಾಗಿ ಉಳಿಯುತ್ತೆ. ಈ ಗಿಲ್ಲಿ ಆಟ ಏನಾಗಿರ್ಬೋದು, ಗಿಲ್ಲಿಯ ಮಾತಾಗಿರ್ಬೋದು, ಸಿಕ್ಕಾಪಟ್ಟೆ ಜನರಿಗೆ ಎಂಜಾಯ್ಮೆಂಟ್ ಆಗಿರ್ಬೋದು, ಅಥವಾ ಅವರನ್ನು ಒಂದು ನೋಡೋ ರೀತಿಯೇ ಚೇಂಜ್ ಆಗಿದೆ. ಈಗ ಅವರು ಬೇರೆ ರಿಯಾಲಿಟಿ ಶೋಗಳಲ್ಲಿ ಒಂದು ಬೇರೆ ಪಾತ್ರವನ್ನು ನಿಭಾಯಿಸ್ತಿದ್ರು, ಅಲ್ಲಿ ಗಿಲ್ಲಿ ಆಗಿರಲಿಲ್ಲ, ಅವರು ಬೇರೆ ಪಾತ್ರದಾಗಿದ್ರು. ಬಟ್ ಇಲ್ಲಿ ಗಿಲ್ಲಿಯಾಗಿದ್ದರು, ಗಿಲ್ಲಿಯಾಗಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಅವರ ವ್ಯಕ್ತಿತ್ವದ ಮೂಲಕ ಜನರಿಗೆ ಹತ್ತಿರವಾಗಿದ್ದಾರೆ. ಆಮೇಲೆ ಆ ಗಿಲ್ಲಿಯ ಒಂದು ಸ್ವಭಾವ ಎಲ್ಲರೂ ಜನರಿಗೆ ಇಷ್ಟ ಆಗಿದೆ. ಈಗ ಅವರನ್ನು ಬೇರೆ ರಿಯಾಲಿಟಿಯಲ್ಲಿ ಶೋ ನೋಡಿದಾಗ ಬೇರೊಂದು ಪಾತ್ರದಲ್ಲಿ ನೋಡ್ತಾರೆ. ಅವರ ಕಾಮಿಡಿ ಆಗಿರ್ಬೋದು, ಆ ಪ್ರಾಪರ್ಟಿ ಕಾಮಿಡಿ ಆಗಿರ್ಬೋದು, ಅದರಿಂದನೇ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ಆಮೇಲೆ ಕೆಲವೊಂದರಲ್ಲಿ ಅವರ ರಿಯಾಲಿಟಿ ಇದ್ದರೂ ಕೂಡ ಈ ಒಂದು ಮನೆಯಲ್ಲಿ ಅಂದರೆ 111 ದಿನಗಳ ಕಾಲ ಒಂದು ಮನೆಯಲ್ಲಿ ಅವರು ಯಾವ ರೀತಿ ಇರ್ತಾರೆ, ಯಾವ ಜನಗಳ ಮೇಲೆ ಅವರ ಒಪಿನಿಯನ್ ಚೇಂಜ್ ಆಗುತ್ತೆ, ಯಾವ ಜನಗಳ ಮೇಲೆ ಅವರು ಹೇಗೆ ಮಾತಾಡ್ತಾರೆ ಎಲ್ಲವನ್ನ ಗಮನಿಸ್ತಾರೆ ಜನರು. ಸೊ ಹಾಗಾಗಿ ಗಿಲ್ಲಿಯ ನಿಜ ರೂಪ ನೋಡಿದಂಥ ಜನರಿಗೆ ಗಿಲ್ಲಿಯ ವ್ಯಕ್ತಿತ್ವ ಇಷ್ಟ ಆಯಿತು, ಗಿಲ್ಲಿಯ ಆಟ ಇಷ್ಟ ಆಯಿತು. ಆಟದಲ್ಲಿ ಸ್ವಲ್ಪ ಹಿಂಜರಿದ್ರು ಕೂಡ ಅವರ ವ್ಯಕ್ತಿತ್ವ ಆಗಿರ್ಬೋದು. ಯಾಕಂದರೆ ಬಿಗ್ ಬಾಸ್ ವ್ಯಕ್ತಿತ್ವದ ಆಟ. ಸೊ ಹಾಗಾಗಿ ಅವರ ವ್ಯಕ್ತಿತ್ವದಲ್ಲಿ ಗೆದ್ದಿದ್ದಾರೆ, ಒನ್ ಮ್ಯಾನ್ ಶೋ ಆಗಿ ಪ್ರೂವ್ ಮಾಡಿದ್ದಾರೆ. ಸೊ ಹಾಗಾಗಿ ಗಿಲ್ಲಿ ಅವರ ಆ ಒಂದು ಗೆಲುವಿಗೆ ಅವರ ವ್ಯಕ್ತಿತ್ವ ಆಗಿರ್ಬೋದು, ಅವರ ಆಟ ಆಗಿರ್ಬೋದು, ಅವರ ಇಡೀ ನಡವಳಿಕೆ, ಇಡೀ ಬಿಗ್ ಬಾಸ್ ಮನೆಯಲ್ಲಿ ಅವರು ಆದಂಥ ಅವರ ಜೀವನ, ಕಳೆದಿರೋ ಜೀವನ ಆಗಿರ್ಬೋದು, ಎಲ್ಲವೂ ಕಾರಣ ಆಗುತ್ತೆ. ಸೊ ಹಾಗಾಗಿ ಗಿಲ್ಲಿ ಅವ್ರಿಗೆ ಇಲ್ಲಿಂದ ಮತ್ತೆ ಫ್ಯೂಚರ್ ಒಳ್ಳೇದಾಗಲಿ ಅಂತ ಹೇಳ್ತಾ ಅವರ ಸಾಕಷ್ಟು ಆಸೆಗಳು, ಅಂದರೆ ಅವರು ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇದೆ. ಸೊ ಅದೆಲ್ಲ ಪೂರೈಕೆ ಆಗಲಿ, ನಟನೆಗೂ ಬರಲಿ, ಎಲ್ಲ ಅವ್ರಿಗೆ ಒಳ್ಳೆ ಚಾನ್ಸಸ್ ಸಿಗಲಿ ಅಂತ ಹೇಳ್ತಾರೆ. ರಕ್ಷಿತ್ ಅವ್ರಿಗೂ ಅಷ್ಟೇ. ಆಮೇಲೆ ಮೇಯ್ನ್ಲಿ ನಮಗೆ ಸ್ವಲ್ಪ ಶಾಕಿಂಗ್ ಅನಿಸಿದ್ದು ಧನುಷ್ ಅವ್ರದ್ದು ಫಸ್ಟ್ಲಿ ಎಲಿಮೆಂಟ್ ಆಗ್ತಾರೆ, ಅಂದರೆ 6th ಪ್ಲೇಸ್ಗೆ ಬರ್ತಾರೆ. ಸ್ವಲ್ಪ ಎಲ್ಲೊಂದು ಕಡೆ ಶಾಕಿಂಗ್ ಆಯಿತು. ಯಾಕಂದರೆ ಆ ಪ್ಲೇಸಲ್ಲಿ ನಾನು ಅಂದ್ಕೊಂಡಿದ್ದೆ ಕಾವ್ಯ ಇಲ್ಲಾದರೆ ರಘು ಬರ್ಬೋದು ಅನ್ನೋದು. ಬಟ್ ಧನುಷ್ ಅವ್ರು ಬಂದರು. ಇದು ಯಾಕೋ ಒಂಥರ ಅವತ್ತು ವಿನಯ್ ಅವರು ಆಯಿತು ಅಲ್ಲ, ಸೊ ಅದೊಂದು ನೆನಪಿಗೆ ಬಂತು. ವಿನಯ್ ಅವರು 4th ಪ್ಲೇಸ್ಗೆ ಬಂದಿರೋದು ಎಲ್ಲೊಂದು ಕಡೆ ಅದು ನೆನಪಿಗೆ ಬಂತು. ಧನುಷ್ ಅವ್ರಿಗೆ ಆ ಪ್ಲೇಸ್ ಓಕೆನಾ ಇಲ್ವಾ ಅನ್ನೋದು. ಆದರೂ ಜನಗಳ ಒಪಿನಿಯನ್ ಬೇರೆಗೆ, ಅಂದರೆ ಜನಗಳ ವೋಟಿಂಗ್ ಮೇರೆಗೆ ಓಕೆ 6th ಪ್ಲೇಸ್ ಅಲ್ಲಿ ತನಕ ಬಂದಿರೋದು ಅವರ ಆಟದಿಂದ ಆಗಿರ್ಬೋದು, ಆ ಒಂದು ತಾಳ್ಮೆಯಿಂದ ಆಗಿರ್ಬೋದು, ಅಥವಾ ಅವರ ಸಹನ ಭಾವದಿಂದ ಆಗಿರ್ಬೋದು. ಆದರೆ 6th ಪ್ಲೇಸ್ಗೆ ಧನುಷ್ ಅವ್ರು ಬಂದಿರೋ ಸ್ವಲ್ಪ ಶಾಕಿಂಗ್ ಅಥವಾ ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆ. ಅಲ್ಲಿ ತನಕ ಅವರ ಆಟವನ್ನು ನೋಡ್ಕೊಂಡು ಅಲ್ಲಿ ತನಕ ಉಳಿಸಿರೋದು ಹೆಚ್ಚು. ಬಟ್ ಆದರೂ ಕೂಡ ಅವರ ಒಂದು ಆಟ ಆಗಿರ್ಬೋದು, ಈಗ ಬಿಗ್ ಬಾಸ್ ಆಟಕ್ಕೆ ಧ್ರುವಂತ್ ಅವ್ರು ಬಿಟ್ಟರೆ ಮತ್ತೆ ಧನುಷ್ ಅವರೇ ಸ್ವಲ್ಪ ಜೀವ ತುಂಬಿರೋದು, ಅಂದರೆ ಟಾಸ್ಕ್ ವಿಚಾರದಲ್ಲಿ ಆಗಿರ್ಬೋದು, ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದು, ಈ ಥರ ಗಿಲ್ಲಿಯವರಿದ್ದರು. ಬಟ್ ಗಿಲ್ಲಿಯವರು ಎಂಟರ್ಟೈನ್ಮೆಂಟಲ್ಲಿ ಮುಂದೆ ಬಂದಿದ್ದಾರೆ. ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಎಂಟರ್ಟೈನ್ಮೆಂಟಲ್ಲಿ ಎಲ್ಲರನ್ನು ನಗಿಸ್ಕೊಂಡು ಯಾವ ವಿಷಯವನ್ನು ಪಾಸಿಟಿವ್ ಆಗಿ ಹೇಗೆ ತಗೋಬೇಕು ಅನ್ನೋದು ಗಿಲ್ಲಿಯಿಂದ ನೋಡಿ ಕಲಿಬೇಕು ಅಂತ ಸಾಕಷ್ಟು ಜನರು ಹೇಳ್ತಿದ್ರು. ಕಾವ್ಯವರು ಕೂಡ ಹೇಳ್ತಿದ್ರು. ಹಾಗಾಗಿ ಅವರ ಒಂದು ಮಾತಿನಿಂದ ಅಥವಾ ಅವರು ಯಾವ ಒಂದು ಮಾತನ್ನು ಯಾವ ರೀತಿ ತಗೋತಾರೆ ಎಲ್ಲವನ್ನ ಈಸಿಲಿ ತಗೋತಾರೆ. ನಾವು ಅನ್ಕೋತೀವಿ ಈ ಟೆನ್ಷನ್, ಇಷ್ಟು ಟೆನ್ಷನ್ ಆಗಿದೆ, ಅದಾಗಿದೆ, ಇದಾಗಿದೆ. ಬಟ್ ಗಿಲ್ಲಿ ಅವ್ರು ತಗೊಳ್ಳೋ ರೀತಿಯಲ್ಲಿ ನಾವು ಯೋಚನೆ ಮಾಡಿದ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ಹಾಗಾಗಿ ಗಿಲ್ಲಿ ಅವರು ಮಾತಾಡೋ ರೀತಿ, ಅವರ ನಡವಳಿಕೆ ಜನಗಳಿಗೆ ಇಷ್ಟ ಆಗಿದೆ. ಸೊ ಅವರ ವ್ಯಕ್ತಿತ್ವದಿಂದ ಎಲ್ಲರ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಅದು ಹಾಗೇ ಉಳಿಯುತ್ತೆ. ಎಷ್ಟೋ ಜನ ಟ್ಯಾಟೋ ಹಾಕ್ಸೋದು, ಪಟಾಕಿ ಸಿಡಿಸೋದು. ಸೊ ಗಿಲ್ಲಿಗೆ ಒಂಥರ ಸ್ಟಾರ್ ಲೆವೆಲಲ್ಲಿ ಒಂಥರ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಆ ಫ್ಯಾನ್ ಮೂವ್ಮೆಂಟ್ ಏನಿತ್ತು ನಿನ್ನೆ ಬಿಗ್ ಬಾಸ್ ಮನೆ ಹೊರಗಡೆ, ಅದು ಯಾವ ಸ್ಟಾರ್ ನಟರಿಗೂ ಸಿಗಬೇಕಿತ್ತು, ಅದೆಲ್ಲ ಗಿಲ್ಲಿಯವ್ರಿಗೆ ಸಿಕ್ಕಿದೆ. ಸೊ ಇಷ್ಟು ಒಂದು
ಏನು ಮುಂಜಾಗ್ರತೆ ಆಗಿರ್ಬೋದು, ಅಲ್ಲಿ ಸೆಕ್ಯೂರಿಟಿ ಆಗಿರ್ಬೋದು, ಯಾವ ಸ್ಟಾರ್ ನಟರಿಗೂ ಇಷ್ಟು ಸಿಕ್ಕಿತ್ತು. ಅಂದರೆ ಈಗ ಸುದೀಪ್ ಅವರು, ದರ್ಶನ್ ಅವರು ಬಂದರೆ ಯಾವ ರೀತಿ ಒಂದು ಕ್ರೇಜ್ ಕ್ರಿಯೇಟ್ ಆಗುತ್ತೋ, ಗಿಲ್ಲಿ ಬಂದಾಗಲ್ಲ ಅದಕ್ಕಿಂತ ಜಾಸ್ತಿ ಅನಿಸ್ತು. ಯಾಕಂದರೆ ಅಷ್ಟು ಕ್ರೇಜನ್ನು ಕ್ರಿಯೇಟ್ ಮಾಡಿದ್ದಾರೆ ಗಿಲ್ಲಿ ಅವರು. ಅವರ ಟ್ಯಾಟೋ ಆಗಿರ್ಬೋದು, ಅವರ ಕೆಲವೊಂದು ಮಾತುಗಳನ್ನು ಈಗಲೂ ಕೂಡ ಟ್ರೆಂಡಿಂಗಲ್ಲಿ ಮಾಡೋದು ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಗಿಲ್ಲಿ ಅವ್ರಿಗೆ ಈ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ದು, ಮುಂದೆ ಅವರ ಜೀವನ ಕೂಡ ಚೆನ್ನಾಗಿ ಆಗುತ್ತೆ ಅಂದ್ಕೊಳ್ತೀವಿ. ಹಾಗಾಗಿ ಈ ಬಿಗ್ ಬಾಸ್ನ ಫಿನಾಲೆ ಮುಗೀತು, ಇನ್ನೂ ಅಪ್ಡೇಟ್ ಕೊಡೋಕ್ಕೆ ಏನೂ ಇಲ್ಲ. ಹಾಗಾಗಿ ಇನ್ನೂ ಬಿಗ್ ಬಾಸ್ ಮುಗೀತು. ಹಾಗಾಗಿ ನೆಕ್ಸ್ಟ್ ಸೀಸನ್ ಯಾರೆಲ್ಲ ಬರ್ಬೋದು, ಈ ರೆಕಾರ್ಡನ್ನು ಯಾರಾದರೂ ಬ್ರೇಕ್ ಮಾಡೋಕ್ಕಾಗುತ್ತಾ ಅನ್ನೋದನ್ನು ನಾವು ಕಾದು ನೋಡ್ಬೇಕು. ಯಾಕಂದರೆ 37 ಕೋಟಿ ವೋಟಿಂಗನ್ನು ಯಾರು ಕೂಡ ಬ್ರೇಕ್ ಮಾಡೋಕ್ಕಾಗ್ಬೋದಾ, ಅಂಥ ಸ್ಪರ್ಧಿ ಯಾರಾದರೂ ಇದ್ದಾರಾ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದು ಯೋಚನೆ ಮಾಡಬೇಕು, ಅಥವಾ ಅದು ಆಗಬೇಕಂದ್ರೆ ನಾವು ಮುಂದಿನ ಸಂಚಿಕೆಗಿಂತ ಮುಂದಿನ ಸೀಸನನ್ನು ನಾವು ಕಾಯ್ತಾ ಕೂತ್ಬೇಕಾಗುತ್ತೆ. ಯಾಕಂದರೆ ಸುದೀಪ್ ಅವರು ಹೇಳಿದ್ದಾರೆ, ಈ ರೆಕಾರ್ಡನ್ನು ಯಾರಾದರೂ ಬ್ರೇಕ್ ಮಾಡಿದ್ರೆ ಮುಂದೆ ಅಂದರೆ ಬಿಗ್ ಬಾಸ್ ಶೋ ಈಗ ಏನಾಗ್ತದೆ, ಹೈಪ್ ಕ್ರಿಯೇಟ್ ಆಗ್ತಾ ಹೋಗ್ತಾ ಇದೆ, ಅಂದರೆ ಮುಂದೆ ಹೋಗ್ತಾನೆ ಇದೆ. ಸೊ ಹಾಗಾಗಿ ಈ ರೆಕಾರ್ಡನ್ನು ಬೀಟ್ ಮಾಡೋಕ್ಕೆ ಇನ್ನೊಂದು ಯಾರಾದರೂ ಸ್ಪರ್ಧಿ ಬರಬಹುದಾ ಅನ್ನೋದು ಕೂಡ ಇಲ್ಲಿ ಒಂದು ಕಡೆ ನಾವು ಯೋಚನೆ ಮಾಡಬೇಕು. ಸೊ ಆ ಯೋಚನೆಯನ್ನು ನಾವು ನೆಕ್ಸ್ಟ್ ಸೀಸನಲ್ಲಿ ಮಾಡಬೇಕಾಗುತ್ತೆ. ಅಲ್ಲಿ ತನಕ ಬಿಗ್ ಬಾಸನ್ನು ಈ ಒಂದು ಗಿಲ್ಲಿಯವ್ರನ್ನ ಸೆಲೆಬ್ರೇಷನನ್ನು ಅಥವಾ ಗಿಲ್ಲಿಯವರು ವಿನ್ ಆಗಿರೋದನ್ನು ಸೆಲೆಬ್ರೇಷನ್ ಮಾಡಿಕೊಂಡು ಅವರ ಒಂದು ಏನು ಆಗಿದೆ ಅವರ ಅಥವಾ ಒಂದು ಯಾರೇ ಮನೆಯಲ್ಲಿ ಸ್ಪರ್ಧೆಯರು ಇದ್ದಾರೆ ಅವರ ಒಂದು ಯಶಸ್ಸಿಗೆ ನಾವು ಕೂಡ ಸಪೋರ್ಟಾಗಿ ನಿಲ್ಲಬೇಕು. ಅಂದರೆ ಅವರ ಏನಿದ್ದಾರೆ, ಇನ್ನೇನು ನಟನೆ ಆಗಿರ್ಬೋದು ಅಥವಾ ಬೇರೆ ಎಲ್ಲ ಏನು ಮಾಡ್ತಾರೋ, ಸೊ ಅದಕ್ಕೆ ಸಪೋರ್ಟ್ ಮಾಡಿಕೊಂಡು ಅವರನ್ನು ಪ್ರೀತಿ ಮಾಡುವಂಥ ಜನರು ಇನ್ನೂ ಇದ್ದಾರೆ. ಸೊ ಹಾಗಾಗಿ ಗಿಲ್ಲಿಯವರ ಈ ಹೈಪ್ ಕ್ರಿಯೇಟ್ ಆಗಿರೋದು ಅವರ ಒಂದು ವ್ಯಕ್ತಿತ್ವದಿಂದ ಅಂತ ಹೇಳ್ತಾ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.